ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ನೋಡಿ ಹೊಲದಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ನೋಡಿ. ನನ್ನ ಮಗಳು, ನಾನು, ನನ್ನ ಮಕ್ಕಳು ಎಲ್ಲರೂ ಕೂಡ್ಕೊಂಡು ಸಂಡೇ ದಿನ ಏನು ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹೊಲದಲ್ಲಿ ತೊಗರಿ ಇರುತ್ತಲ್ವ, ತೊಗರಿ ಎಲ್ಲ ಕೊಯ್ಲು ಮುಗಿದ ಮೇಲೆ, ರಾಶಿ ಮುಗಿದ ಮೇಲೆ ಅದರ ಕಟ್ಟಿಗೆ ಇರುತ್ತಲ್ವ, ಅದೆಲ್ಲ ಹಾಕ್ತಾಯಿದ್ದೀವಿ ನೋಡಿ. ಈ ಥರ ನನ್ನ ಮಕ್ಕಳ ಜೊತೆ ಕೂಡ್ಕೊಂಡು ಕೆಲಸ ಮಾಡ್ಕೋತಾ ಇದ್ದೀವಿ ನೋಡಿ. ಈ ಥರ ಎಲ್ಲ ಹಾಕಿ ಒಲೆ ಇದೆಲ್ಲ ಸೌದೆ ಬೇಕಲ್ವ ಒಲೆಗೆ, ಹಾಗಾಗಿ ಎಲ್ಲ ಇದು ಕೊಯ್ಲು ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಇಡ್ತಾಯಿದ್ದೀವಿ ನೋಡಿ. ನನಗೊಬ್ಬಳಿಗೆ ಆಗೋದಿಲ್ಲ ಅಂತ ಮಕ್ಕಳನ್ನ ಜೊತೆ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ. ಮಕ್ಕಳು ತುಂಬ ಸತಾಯಿಸ್ತಾರೆ, ಬೇಗ ಕೆಲಸ ಮಾಡೋದಿಲ್ಲ, ಆದರೂ ನನ್ನ ಜೊತೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ನಾನೆಲ್ಲ ಒಲೆ ಮೇಲೇ ಅಡುಗೆ ಮಾಡ್ತೀನಿ ಜಾಸ್ತಿ, ಹಾಗಾಗಿ ಸೌದೆ ಬೇಕಲ್ವ, ಹಾಗಾಗಿ ಹೊಲದಲ್ಲಿರೋ ತೊಗರಿ ಕೊಯ್ಲು ಇರುತ್ತಲ್ಲ ಅದೆಲ್ಲ ನಾನು ಒಂದು ಕಡೆ ಹಾಕೋತಾ ಇದ್ದೀನಿ. ಮನೆ ಮುಂದೆನೇ ಒಂದು ಕಡೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ದೊಡ್ಡ ಮಗ ಇದ್ದಾನೆ, ಅವನು ಮಾಡ್ತಾಯಿದ್ದಾನೆ ಕೆಲಸ. ಚಿಕ್ಕ ಮಗ ವಿಡಿಯೋ ಮಾಡ್ತಾಯಿದ್ದಾನೆ. ಅವನಿಗೇನು ಕೆಲಸ ಮಾಡೋಕ್ಕಾಗಲ್ಲ ಜಾಸ್ತಿ, ಹಾಗಾಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾಯಿದ್ದಾನೆ ನೋಡಿ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಕೆಲಸ ಮಾಡಿದ್ದೀನಿ ನೋಡಿ. ಹೊಲದಲ್ಲಿ ಕೆಲಸ ತುಂಬ ಕಷ್ಟ ಇರುತ್ತೆ, ಆದರೆ ಮಾಡಬೇಕಲ್ವ, ಹಾಗಾಗಿ ಮಕ್ಕಳಿಗೂ ಇವಾಗಿಂದನೇ ಸ್ವಲ್ಪ ಅಭ್ಯಾಸ ಮಾಡಿಸಿದರೆ ಮಾಡ್ತಾರೆ ಅಂತ ಅವರಿಗೂ ಜೊತೆಲಿ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ. ಅದು ಬಿಸಿಲಲ್ಲಿ ಮಾಡೋದಂದರೆ ಸ್ವಲ್ಪ ಕಷ್ಟವೇ ಅಲ್ವಾ, ರೈತರ ಕೆಲಸ ಕಷ್ಟ ಇರುತ್ತಲ್ವ, ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಮಾಡಿದಿರಿ ಅಂತ ಅವರಿಗೂ ಜೊತೆಲಿ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ. ನನ್ನ ಮಗಳು ಹಾಯ್ ಮಾಡ್ತಾಯಿದ್ದಾಳೆ ಎಲ್ಲರಿಗೂ, ಮತ್ತು ಮಾತಾಡಿಸ್ತಾ ಇದ್ದಾಳೆ ನೋಡಿ. ಮಧ್ಯಾಹ್ನ ಟೈಮಲ್ಲಿ ಸಂಡೇ ದಿವಸ ಎಲ್ಲ ಮಾಡ್ಕೊಂಡಿದ್ದೀವಿ, ಕೆಲಸ ಮಾಡ್ಕೊಂಡಿದ್ದೀವಿ. ಮಾಡಿ ತುಂಬ ದಿವಸ ಆಯಿತು, ಬಟ್ ಹಾಕೋಕ್ಕಾಗಿಲ್ಲ, ವಿಡಿಯೋ ಹಾಕೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಕೊಯ್ಲು ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಎಲ್ಲ ಒಲೆ ಸೌದೆ ಆಗುತ್ತೆ ಅಂತ ಎಲ್ಲ ಮಾಡ್ಕೊಂಡಿದ್ದೀನಿ. ಯಾರಿಗೆ ಮಕ್ಕಳಿಗೂ ಹಚ್ಚಿಲ್ಲ, ಏನಿಲ್ಲ, ನಾವು ಮಾಡ್ಕೋತಾ ಇದ್ದೀವಿ. ಸ್ವಲ್ಪನೇ ಇದೆ, ಅಂದರೆ ಸುಮಾರು 4 ಎಕರೆ ಇದೆ, ಅದು 4 ಎಕರೆ ಭೂಮಿ ಇದೆ. ಡೈಲಿ ಸಾಯಂಕಾಲ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಕೊಂಡು ಮುಗಿಸ್ಕೊಂಡು ಬಿಟ್ವಿ. 4-5 ದಿವಸದಲ್ಲಿ ಮುಗಿಸ್ಬಿಟ್ಟಿದ್ವಿ ಕೆಲಸ. ಮತ್ತು ಎಲ್ಲ ಒಂದು ಕಡೆ ಹಾಕಿದ್ದೀವಿ ನೋಡಿ. ಈ ಥರ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಎಲ್ಲೆಲ್ಲೆಲ್ಲ ಬಿದ್ದಿರುತ್ತಲ್ಲ, ಟ್ರ್ಯಾಕ್ಟರ್ ಹೊಡೆದ ಮೇಲೆ ಎಲ್ಲೆಲ್ಲೆಲ್ಲ ಬಿದ್ದಿರುತ್ತೆ ಎಲ್ಲ ಹಾಯ್ಕೊಂಡು ತರಬೇಕು ನೋಡಿ. ಈ ಥರ ಎಲ್ಲ ನೋಡಿ. ನನ್ನ ಮಗ ಎಲ್ಲ ಹೊಲ ಎಲ್ಲ ತೋರಿಸ್ತಾ ಇದ್ದಾನೆ. ನಮಗೆ ತೋರಿಸು ಅಂದರೆ ಹೊಲ ಎಲ್ಲ ತೋರಿಸ್ತಾ ಇದ್ದಾನೆ ನೋಡಿ. ಈ ಕಡೆ ಎಲ್ಲ ಹೊಲ ಎಲ್ಲ ತೋರಿಸ್ತಾ ಇದ್ದಾನೆ. ಮತ್ತು ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತಲ್ವ, ಎಲ್ಲ ಒಂದು ಕಡೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದೊಂದು ಹೊರೆ ಮಾಡಿಕೊಂಡು ಹಗ್ಗ ಹಾಕಿ ಕಟ್ಟಿ ತೊಗೊಂಡು ಹೋಗಬೇಕಾಗತ್ತೆ ಅದು. ಹಾಗಾಗಿ ಎಲ್ಲ ಒಂದು ಕಡೆ ಹಾಕ್ತಾಯಿದ್ವಿ. ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಕಡೆ ಹಾಕಿ ಮಾಡ್ಕೋತಾ ಇದ್ದೀವಿ ನೋಡಿ. ಹಾಯ್ ಫ್ರೆಂಡ್ಸ್, ನೀವು ಎಲ್ಲರೂ ನನ್ನ ವಿಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ಹೈಪ್ ಕೊಡಿ. ಹೈಪ್ ಕೊಟ್ಟರೆ ನಮಗೂ ಪಾಯಿಂಟ್ ಬರುತ್ತೆ, ಮತ್ತು ಸಪೋರ್ಟ್ ಮಾಡಿ. ನಾವು ಚಾನಲ್ ಮಾಡಿದ್ದೀವಲ್ವ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ. ಮತ್ತು ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಕೆಲಸ ಹೇಗೆ ಮಾಡಿದ್ದೀವಿ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಹೊಲದಲ್ಲಿ ಕೆಲಸ ತುಂಬ ಕಷ್ಟ ಇರುತ್ತೆ, ಆದರೂ ನಾವು ಮಾಡೋದಿಲ್ಲ, ಮಕ್ಕಳನ್ನ ಹಚ್ಚಿ ಮಾಡ್ತೀವಿ. ಬಟ್ ಮನೆ ಹತ್ರನೇ ಇದೆ ಅಲ್ವಾ ಅಂತ, ಹಾಗಾಗಿ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ. ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕೊಯ್ಲಿ ಎಲ್ಲ ತೆಗಿತಾ ಇದ್ದಾಳೆ ನೋಡಿ. ಈ ಥರ ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡ್ಕೋಬೇಕು. ಟ್ರ್ಯಾಕ್ಟರ್ ಬಂದು ಎಲ್ಲ ಭೂಮಿ ಎಲ್ಲ ಹೊಡೆದಿದ್ದಾರೆ, ಅಂದರೆ ಅಗದಿದ್ದಾರೆ. ಎಲ್ಲ ಅಗದು ಕೊಯ್ಲಿ ಎಲ್ಲ ಹೊರಗಡೆ ಬಿದ್ದುಬಿಟ್ಟಿದೆ, ಅದೆಲ್ಲ ಹಾಯ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಇಟ್ಟಿರ್ತೀವಿ, ಮನೆ ಹತ್ರ ಇಟ್ಕೊಂಡಿರ್ತೀವಿ. ಹಾಗಾಗಿ ಮಾಡ್ತಾಯಿದ್ದೀವಿ ನೋಡಿ. ನೋಡಿ, ನಮಗೆ ಕ್ಯಾಮ್ರಾ ಎಲ್ಲೆಲ್ಲೆಲ್ಲಿ ತೊಗೊಂಡು ಹೋಗಿದ್ದಾನೆ. ತುಂಬ ಹೊಲ ಎಲ್ಲ ತೋರಿಸ್ತೀನಿ ಅಂತ ಎಲ್ಲ ಕಡೆ ತೋರಿಸ್ತಾ ಇದ್ದಾನೆ ನೋಡಿ. ನೋಡಿ ಯಾವ ಥರ ಮಾಡಿದ್ದಾನೆ. ನನ್ನ ಮಗಳು ನೋಡ್ತಾ ಇದ್ದಾಳೆ. ನನ್ನ ಚಿಕ್ಕ ಮಗ ನೋಡಿ, ಇವನೇ ತುಂಬ ಸತಾಯಿಸ್ತಾನೆ, ಏನು ಕೆಲಸನೂ ಮಾಡೋದಿಲ್ಲ. ಮತ್ತು ನೋಡಿ ಯಾವ ಥರ ತಿರುಗಾಡ್ತಾ ಇದ್ದಾನೆ ನೋಡಿ. ಅವನು ತಿರುಗಾಡ್ತಾ ಇದ್ದಾನೆ. ಇಷ್ಟೊತ್ತು ವೀಡಿಯೋ ಅವನೇ ಮಾಡಿದ್ದು, ಇವಾಗ ದೊಡ್ಡ ಮಗ ಬಂದು ವೀಡಿಯೋ ಮಾಡ್ತಾ ಇದ್ದಾನೆ. ಅವನು ನೋಡಿದರೆ ನೋಡಿ ತಿರುಗಾಡ್ತಾ ಇದ್ದಾನೆ. ಈ ಥರ ಕೋಪ ಬಂದುಬಿಟ್ಟಿದೆ ಅವನಿಗೆ. ಕೆಲಸ ಮಾಡು ಅಂದರೆ ಕೋಪ ಮಾಡ್ಕೋತಾನೆ. ಇಲ್ಲಿ ನೋಡಿ, ನನ್ನ ಮಗ ನಾನು ಇಬ್ಬರಾಗಿ ಇದನ್ನು ಹೊರೆ ಕಟ್ತಾಯಿದ್ವಿ. ಅಂದರೆ ಒಂದು ಕಡೆ ಎಲ್ಲ ಹಾಕಿ ಈ ಥರ ಹಗ್ಗ ಹಚ್ಚಿ ಕಟ್ಕೊಂಡು ಮನೆ ಹತ್ರ ಒಯ್ದು ಎತ್ಕೊಂಡು ಹೋಗಬೇಕು. ನನ್ನ ಮಗ ತೊಗೊಂಡು ಹೋಗ್ತಾನೆ ನೋಡಿ. ಇವಾಗ ಅವನಿಗೆ ಕೊಡ್ತೀನಿ, ಅವ್ನು ತೊಗೊಂಡು ಹೋಗಿ ಹಾಕಿ ಬರ್ತಾನೆ ಇಲ್ಲಿ ಅಂತ ನೋಡಿ. ಈ ಥರ ಬೆನ್ನ ಮೇಲೆ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗಬೇಕು. ಕಷ್ಟ ಇರುತ್ತೆ ಕೆಲಸ, ಆದರೆ ಮಕ್ಕಳಿಗೂ ಸ್ವಲ್ಪ ಅಭ್ಯಾಸ ಆಗಬೇಕಲ್ವ. ಮುಂದೆ ಯಾವುದೇ ರೀತಿ ಕಷ್ಟ ಬಂದರೂ ಮಾಡ್ತಾರೆ ಹೊಲದಲ್ಲಿ ಅನ್ನೋ ಮಾಡಬೇಕು, ಅಭ್ಯಾಸ ಆಗಬೇಕು ಅಂತಲೇ ಈ ಥರ ಇವಾಗಿಂದನೇ ಅವರಿಗೂ ಸ್ವಲ್ಪ ಕೆಲಸ ಹಚ್ಚೋದು. ನಾವು ರೈತರಲ್ವ, ರೈತರು ಅಂದಮೇಲೆ ಕೆಲಸ ಮಾಡಲೇಬೇಕು. ಭೂಮಿ ಇದೆ, ಹಾಗಾಗಿ ಕೆಲಸ ಮಾಡಲೇಬೇಕು. ಸ್ವಲ್ಪ ಅಭ್ಯಾಸ ಆದ್ರೇ ಮಾಡ್ತಾರಲ್ವ, ಹಾಗಾಗಿ ಅವರಿಗೂ ಸ್ವಲ್ಪ ಕೆಲಸ ಹಚ್ಚೋಣ ಅಂತ ಹಚ್ತಾಯಿದ್ದೀನಿ
ನೋಡಿ ಸ್ವಲ್ಪ ಸ್ವಲ್ಪ ಮಾಡ್ತಾನೆ ಅಂದರೂ ಕೆಲಸ ಮಾಡ್ತಾನೆ, ಮಾಡಲ್ಲ ಅಂತಲ್ಲ, ಕೆಲಸ ಮಾಡ್ತಾನೆ. ಇಲ್ಲೆಲ್ಲ ಹಾಕಿಬಿಟ್ಟಿದ್ದೀವಿ ನೋಡಿ, ಮನೆ ಹತ್ರನೇ ಹಾಕ್ಕೊಂಡು ಬಿಟ್ಟಿದ್ದೀವಿ. ದೂರ ಆದರೆ ಹೋಗೋಕ್ಕೆ ಸಮಸ್ಯೆ ಆಗುತ್ತೆ ಅಂತ ಮನೆ ಹತ್ರನೇ ಹಾಕಿದ್ದೀನಿ ನೋಡಿ. ಇಲ್ಲಿ ಇಷ್ಟೆಲ್ಲ 2-3 ದಿವಸದಲ್ಲಿ ಇಷ್ಟೆಲ್ಲ ಕೂಡ ಹಾಕಿದ್ದೀವಿ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡು ಬಿಟ್ಟರೆ ಮತ್ತು ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲ ಇಲ್ಲೇ ಮನೆ ಹತ್ರನೇ ಇದ್ದರೆ ತೊಗೊಂಡು ಹೋಗೋಕ್ಕೆ ಈಸಿ ಆಗುತ್ತಂತೆ ಹಾಕಿದ್ದೀವಿ. ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ ಅಂತ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ, ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.